ನನ್ನ ಎಲ್ಲ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳು ಆರ್ಟ್ಸು ಸೈನ್ಸ್ ಕಾಮರ್ಸ್ನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ತಮ್ಮ ಸಹಕಾರ ಇದ್ದರೆ ಪ್ರತಿಯೊಂದು ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಹಾಗೂ ಎಕ್ಸಾಮ್ಗೆ ಬರುವಂಥ ಕ್ವಶನ್ಸ್ಗಳನ್ನೇ ಕೊಡ್ತಾ ಹೋಗ್ತಾನೆ. ಪ್ರಥಮ ಪಿ ಯು ಸಿ ದ್ವಿತೀಯ ಕಿರು ಪರೀಕ್ಷೆ ಅಂದರೆ ಯೂನಿಟ್ ಟೆಸ್ಟು ಕನ್ನಡ ಸಬ್ಜೆಕ್ಟಿನ ಇಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. 99% ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ನಿಮ್ಮ ಯೂನಿಟ್ ಟೆಸ್ಟು ಎಕ್ಸಾಮಿಗೆ ಬರುತ್ತವೆ. ಬನ್ನಿ, ಮಗು ಯಾವುದರ ಹಾಗೆ ಬಾಳಬೇಕು, ಹೌದಲ್ವಾ? ಇದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೇಳಿದೆ, ಯಾವುದಪ್ಪ ಸರಿಯಾದ ಉತ್ತರ ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ಬಾಳೆಹಣ್ಣು ಅಂತ. ಆ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ ಇತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಡಿ ಆಪ್ಷನ್ ಇದೆಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಇದರ ಅರ್ಥವೇನು ಅಂದರೆ ಬಾಗಿ ತನ್ನ ಜೀವನವನ್ನು ನಡೆಸಬೇಕು ಅಂತ. ಇದು ಬಾಗಬೇಕು ಅಂತ, ಬಾಳ ಅಲ್ಲ ಬಾಗಬೇಕು. ಎರಡನೆಯ ಪ್ರಶ್ನೆ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಗಾಂಧೀಜಿ, ಅದು ಸರಿಯಾದ ಉತ್ತರ ಆಗಿರುತ್ತದೆ, ಗಾಂಧೀಜಿ. ಮೂರನೆಯ ಪ್ರಶ್ನೆ, ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೆಶಂಕರ ಹೇಳುತ್ತಾನೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅತಿ ಆಸೆಯೇ ರೋಗ ಎಂದು ಹೇಳುತ್ತಾನೆ, ಅತಿ ಆಸೆಯೇ ರೋಗ ಎಂದು ಹೇಳುತ್ತಾನೆ. ಈಗ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಸ್ಥಾಪಿಸಿದ್ದು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನ್ರಿ, ಇದು ಶೇಡಿ ಗುಡ್ಡೆ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಶಕುಂತಲೆಯ ತಾಯಿಯ ಹೆಸರು ಡ್ಯಾಶ್, ಸರಿಯಾದ ಉತ್ತರ ಮೇನಕೆ. ಹೊಂದಿಸಿ ಬರೆಯಿರಿ. ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಾ ಬರೀ ಬ್ರೋಣವಲ್ಲ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಇದು. ಡಾಕ್ಟರ್ HL ಪುಷ್ಪ, ಇದಕ್ಕೆ ಸರಿಯಾದ ಉತ್ತರ ಸುನಾಮಿ ಹಾಡು. ಈಗ ಪಾರ್ಟ್ ಎ ಕಂಪ್ಲೀಟ್ ಆಯಿತು ಸರ್, ಹೌದಲ್ವಾ? 3, 5, 7 ಮಾರ್ಕ್ಸಿಗೆ ಪಾರ್ಟ್ ಎ ಕಂಪ್ಲೀಟ್ ಆಯಿತು. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಪ್ರಶ್ನೆಗಳಿದ್ದಾವೆ, ಯಾವುದಾದ್ರೂ ಒಂದನ್ನು ತಗೊಳ್ಳೋ ಎಕ್ಸಾಮಲ್ಲಿ ಬರಿಬೇಕು. ಮಗು ಏನಿದು, ಹಣ್ಣಿನಂಗಡಿ ಎಂತಾಗಬೇಕಾದದ್ದು ಎಲ್ಲಿ ಅಂತ ಇದೆ. ನೆಕ್ಸ್ಟ್, ಕಾಗದದ ದೋಣಿಗಳಾಗಿ ತೇಲುತ್ತಿರುವುದು ಯಾವುವು? ನೆಕ್ಸ್ಟ್ ಕ್ವಶನ್, ಯಾವುದಾದರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಕ್ವಶನ್ ನಂಬರ್ 10, ಶಕುಂತಲೆ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ. ಕ್ವಶನ್ ನಂಬರ್ 11, ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಏನು ಹೇಳುತ್ತಾರೆ? ಯಾರಿರು? ಸವ್ಯರಣ್ಣನು ಏನು ಹೇಳುತ್ತಾರೆ? ಶೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾರೆ? ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ. ಯಾಕಂದರೆ ಸಂಪೂರ್ಣವಾಗಿ ಪೇಪರ್ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಬಹಳ ಸಮಯ ಹಿಡಿಯುತ್ತೆ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಆಯಿತಾ, 3 ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೇನೆ. 100% ಇವೇ 3 ಕ್ವಶನ್ ಪೇಪರ್ಸ್ಗಳಿಂದ ನಿಮ್ಮ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ರೆಡಿ ಆಗುತ್ತೆ. ಗ್ರಾಮರ್ ಭಾಗವನ್ನು ನೋಡೋಣ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಭೂಮಿ ಅಂದರೆ ಇಳೆ ಅಥವಾ ಪೃಥ್ವಿ ಅಥವಾ ಧರಣಿ ಅಂತ ಬರೆಯಬಹುದು. ಯುದ್ಧ ಅಂತ ಇದೆ, ಸಿನಾನಿಮ್. ಯುದ್ಧ ಅಂದರೆ ಸಮರ ಅಂತ ಅಥವಾ ರಣರಂಗ ಅಂತ, ಆಯಿತಾ. ನೆಕ್ಸ್ಟ್, ಪುಸ್ತಕ ಅಂತ ಇದೆ. ಪುಸ್ತಕ ಅಂದರೆ ತಲೆ, ಏನಂತೀರ, ಮೆದುಳು ಅಥವಾ ಶಿರ ಅಂತ ಆಗುತ್ತೆ. ಅದು ಏನು? ಮಸ್ತಕ, ನಾಟ್ ಪುಸ್ತಕ, ಮಸ್ತಕ. ಕ್ವಶನ್ ನಂಬರ್ 27, ಕೆಳಗಿನ 2 ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ. ಪಯಣ ಅಂತ ಇದೆ, ಹೌದಲ್ವಾ? ಇದಕ್ಕೆ ಪ್ರಯಾಣ ಅಂತ ಅವರು ಕೊಟ್ಟಿದ್ದಾರೆ, ನೀವು ಪಯಣ ಅಂತ ಬರಿಬೇಕು. ಮನುಷ್ಯ ಅಂತ ಇದೆ, ಮನುಷ್ಯ ಅಂತ ಬರಿಬೇಕು. ವಿದ್ಯೆ ಅಂತ ಇದೆ, ಇದಕ್ಕೆ ಬಿಜ್ಜೆ ಅಂತ ಬರಿಬೇಕು. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಯೋಗಾಭ್ಯಾಸ ಅಂತ ಇದೆ, ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಂತ. ನೋಡಿ ವಿದ್ಯಾರ್ಥಿಗಳೇ, ಏನು ಡಿಫ್ರೆನ್ಸ್ ಆಗ್ಬೋದು ನಿಮ್ಮ ಕ್ವಶನ್ ಪೇಪರಲ್ಲಿ ಅಂದರೆ ಒಂದು ಲೆಟರ್ ರೈಟಿಂಗ್ ಇದರಲ್ಲಿ ಆ್ಯಡ್ ಆಗಿರ್ಬೋದು ಅಷ್ಟೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.